ಮನೆ ಸಣ್ಣದಾದರೂ ಕೂಡ ಮನಸ್ಸು ಎನ್ನುವುದು ದೊಡ್ಡದಾಗಿ ಇರಬೇಕಂತೆ. ಹೃದಯ ಎನ್ನುವುದು ಚಿಕ್ಕದಾಗಿ ಇದ್ದರೂ ಕೂಡ ಪ್ರೀತಿ ತುಂಬಿರಬೇಕಂತೆ. ಹಣದಲ್ಲಿ ಬಡತನ ಇದ್ದರೂ ಕೂಡ ಗುಣದಲ್ಲಿ ಶ್ರೀಮಂತಿಕೆ ಎನ್ನುವುದು ತುಂಬಿರಬೇಕಂತೆ. ಅಂದಾಗ ಮಾತ್ರ ಮಾನವನ ಜನುಮ ಎನ್ನುವುದು ಸಾರ್ಥಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಂತೆ. ಹಾಗಾಗಿ ಅಂತಹ ಗುಣಗಳನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಸೋಲು ಬಂದಾಗ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ನಿಲ್ಲಬೇಡ. ಕಣ್ಣೀರು ಬಂದಾಗ ಯಾವುದೇ ಕಾರಣಕ್ಕೂ ಕೂಡ ಕುಗ್ಗಬೇಡ. ಸಮಯ ಎನ್ನುವುದು ಕಠಿಣವಾದರೂ ಕೂಡ ನಿನ್ನ ನಂಬಿಕೆಗೆ ಗಟ್ಟಿಯಾಗಿ ಇರಲಿ. ಅಂದಾಗ ಮಾತ್ರ ಅಂದುಕೊಂಡಂತಹ ಗುರಿಯನ್ನು ಸಾಧಿಸಿ ತೋರಿಸುವುದಕ್ಕೆ ಸಾಧ್ಯವಾಗುವುದು. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ನಿನ್ನ ಬೆನ್ನಿನ ಹಿಂದೆ ಇದ್ದಾನೆ. ಸದಾಕಾಲ ಒಳ್ಳೆಯ ವಿಚಾರಗಳನ್ನು ಯೋಚನೆ ಮಾಡುತ್ತಾ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಯಾವಾಗಲೂ ಕೂಡ ಇತರರಿಗೆ ಕೆಟ್ಟದ್ದನ್ನು ಬಗೆಯದೆ ನಿನ್ನ ಬಾಡಿಗೆ ನೀನಿದ್ದು ಆದರೆ ಒಳ್ಳೆಯದನ್ನು ಮಾಡುತ್ತಾ ಮುಂದುವರಿ. ಖಂಡಿತವಾಗಿಯೂ ಕೂಡ ನಿನ್ನ ಕನಸುಗಳೆಲ್ಲವೂ ಕೂಡ ಈಡೇರುತ್ತವೆ. ನಿನಗೂ ಕೂಡ ಸಮಯ ಎನ್ನುವುದು ಬಂದೇ ಬರುತ್ತದೆ. ಯಾವಾಗ ನಿನಗೆ ದ್ರೋಹವನ್ನು ಬಗೆದಿದ್ದರೋ, ಯಾವಾಗ ನಿನಗೆ ಮೋಸವನ್ನು ಮಾಡಿದ್ದರೋ ಅವರೆಲ್ಲರೂ ಕೂಡ ನಿನ್ನ ಕೆಳಗೆ ಬಂದೇ ಬರುತ್ತಾರೆ. ನಂಬಿಕೆಯನ್ನು ಇಟ್ಟಿಕೋ. ನೀನು ಮಾಡುತ್ತಿರುವಂತಹ ಕೆಲಸದ ಮೇಲೆ, ನಿನ್ನ ಆತ್ಮವಿಶ್ವಾಸದ ಮೇಲೆ ಬಲವಾದ ನಂಬಿಕೆ ಎನ್ನುವುದು ಇರಬೇಕು. ಆಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಆಗುವುದೆಲ್ಲ ಒಳ್ಳೆಯದೇ ಎಂದು ತಿಳಿದು ಮುಂದುವರಿಯುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಎಲ್ಲರೂ ದೂರವಾದಾಗ ನೀನೇ ನನ್ನ ಜೊತೆಗಿರು. ಲೋಕ ನಿನ್ನನ್ನು ಮರೆತರೂ ಕೂಡ ನೀನು ನಿನ್ನನ್ನು ಮರೆಯಬೇಡ. ತಾಳ್ಮೆಯನ್ನು ತೆಗೆದುಕೋ. ಖಂಡಿತವಾಗಿಯೂ ಕೂಡ ಈ ಲೋಕ ಯಾರೇ ನಿನ್ನನ್ನು ಹೇಗೆ ನಡೆದುಕೊಂಡರೂ ಕೂಡ ನೀನು ಮಾತ್ರ ತಾಳ್ಮೆಯನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡ. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಕಾಲಮಾನ ಎನ್ನುವುದು ಬಂದೇ ಬರುತ್ತದೆ. ಆಗ ಅವರವರ ನಿಜ ಸ್ವರೂಪ ಏನು ಎನ್ನುವುದು ಎಲ್ಲರ ಎದುರಿಗೆ ತೆರೆದಿಡುವಂತಹ ಕೆಲಸವನ್ನು ಮಾಡುತ್ತದೆ. ಸಮಯಕ್ಕೆ ಗೊತ್ತಿದೆ ಯಾವಾಗ ಯಾರನ್ನ ಹೇಗೆ ಬೆಳೆಸಬೇಕು, ಯಾವಾಗ ಯಾರನ್ನ ಹೇಗೆ ತುಳಿಯಬೇಕು ಎಂದು. ಹಾಗಾಗಿ ಯಾರ ಬಗ್ಗೆಯೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಕೇವಲ ನಿಮ್ಮ ಕೆಲಸ ಕಾರ್ಯಗಳನ್ನು, ಕೇವಲ ನಿಮ್ಮ ಸಾಧನೆಗಳ ಕಡೆಗೆ ಮಾತ್ರ ಗಮನವನ್ನು ಕೊಡಿ. ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಿದ್ದೆಲ್ಲವನ್ನ ಮಾಡಬಹುದು. ನಿರಂತರವಾಗಿರುವಂತಹ ಶ್ರಮ ವಹಿಸಿದಾಗ, ನಿಮ್ಮ ಮೇಲೆ ನಿಮಗೆ ಬಲವಾದ ನಂಬಿಕೆ ಇದ್ದಾಗ. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ಹೇಳುವವರಿಗೆ ಏನೂ ಕೂಡ ಗೊತ್ತಿರುವುದಿಲ್ಲ. ನೀನು ಮಾತ್ರ ನಿನ್ನ ಕೆಲಸದ ಮೇಲೆ ನಿಗವನ್ನು ಇಡು, ಗಮನವನ್ನು ಕೊಡು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಹೆಜ್ಜೆಗಳು ಚಿಕ್ಕದಾಗಿ ಇದ್ದರೂ ಕೂಡ ಗಮ್ಯ ದೊಡ್ಡದಾಗಿಯೇ ಇರಬೇಕಂತೆ. ಮಾತುಗಳು ಕಡಿಮೆ ಇದ್ದರೂ ಕೂಡ ಅರ್ಥ ತುಂಬಿರುವಂತಹ ಮಾತುಗಳನ್ನು ಆಡಬೇಕಂತೆ. ಯಾವಾಗ ಎಲ್ಲಿ ಹೇಗೆ ಮಾತನಾಡಬೇಕು ಎನ್ನುವುದನ್ನು ಕಲಿಯಬೇಕು ಮನುಜನಾದವನು. ಆಗ ಆತನ ಮಾತಿಗೂ ಕೂಡ ಒಂದು ಬೆಲೆ, ಆತನ ವ್ಯಕ್ತಿತ್ವಕ್ಕೂ ಕೂಡ ಒಂದು ಬೆಲೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾಗುವುದು. ಬೇಕಾಬಿಟ್ಟಿಯಾಗಿ ಅರ್ಥವಿಲ್ಲದೆ ಮಾತುಗಳನ್ನು ಆಡಿದರೆ ನಿಮ್ಮ ಮಹತ್ವವನ್ನು ನೀವು ಕಳೆದುಕೊಳ್ಳುತ್ತೀರಾ. ಇಂದು ನೋವು ಎನ್ನುವುದು ಒಂದಲ್ಲ ಒಂದು ರೀತಿಯ ಪಾಠವನ್ನು ನಮಗೆ ನಮ್ಮ ಜೀವನದಲ್ಲಿ ಕಲಿಸುತ್ತದೆ. ನಾಳೆ ಅದೇ ನೋವು ಇರುತ್ತದೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಬೀಳುವುದು ಯಾವತ್ತಿಗೂ ಕೂಡ ಸೋಲಾಗುವುದಕ್ಕೆ ಸಾಧ್ಯವೇ ಇಲ್ಲ. ಎಳೆದಿರುವುದೇ ನಿಜವಾಗಿಯೂ ಕೂಡ ಸೋಲಾಗುತ್ತದೆ. ಹಾಗಾಗಿ ಜೀವನದಲ್ಲಿ ಏನೋ ಮಾಡಲು ಹೋಗಿ ಏನೋ ಆಗಿದೆ ಎಂದು ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಖಂಡಿತವಾಗಿಯೂ ಕೂಡ ನೀವು ಮಾಡುತ್ತಿರುವಂತಹ ಕೆಲಸವನ್ನು ಮುಂದುವರಿಸಿ. ಖಂಡಿತವಾಗಿಯೂ ಕೂಡ ದೇವರು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ. ಯಾವಾಗ ನೀವು ನಿರಂತರವಾಗಿರುವಂತಹ ಪರಿಶ್ರಮವನ್ನು ವಹಿಸಿದಾಗ. ಹಣ ಕಡಿಮೆ ಇದ್ದರೂ ಕೂಡ ಮಾನ ಕಳೆದುಕೊಳ್ಳಬೇಡ. ಪರಿಸ್ಥಿತಿ ಎನ್ನುವುದು ಬದಲಾದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಗುಣವನ್ನು ಕಳೆದುಕೊಳ್ಳಬೇಡ. ಮೌನವಾಗಿ ಇದ್ದೀಯಾ ಎಂದ ಮಾತ್ರಕ್ಕೆ ನಿನ್ನ ಬಳಿಗೆ ಏನೂ ಕೂಡ ಆಗುವುದಿಲ್ಲ ಎಂದು ಅರ್ಥವೇ ಅಲ್ಲ. ಮೌನವಾಗಿ ಇದ್ದರೂ ಕೂಡ ಶಕ್ತಿ ಇದೆ ಎನ್ನುವುದು ಅರ್ಥವಾಗಬೇಕು. ಕಷ್ಟದಲ್ಲಿಯೂ ಕೂಡ ಪಾಠ ಇದೆ ಎನ್ನುವುದನ್ನು ಮನುಜನಾದವನು ಅರ್ಥ ಮಾಡಿಕೊಳ್ಳಬೇಕು. ನಂಬಿಕೆ ಕೈ ಬಿಡದೆ ಇದ್ದರೆ ಗೆಲುವು ಎನ್ನುವುದು ದೂರವೇ ಅಲ್ಲ. ಖಂಡಿತವಾಗಿಯೂ ಕೂಡ ನಂಬಿಕೆಯನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಿ. ಆ ನಂಬಿಕೆ ಎನ್ನುವುದು ಬೇರೆಯವರ ಮಾತಿನ ಮೇಲೆ ಇರಬಾರದು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಬೇಕು.
ನಿಮ್ಮ ಮಾತು ಎಲ್ಲರಿಗೂ ಕೂಡ ಮಾರ್ಗದರ್ಶನವಾಗಬೇಕು. ನಿಮ್ಮ ಜೀವನ ಎನ್ನುವುದು ಎಲ್ಲರಿಗೂ ಕೂಡ ಪಾಠವಾಗಬೇಕು. ಆ ರೀತಿಯಾಗಿ ನೀವು ಜೀವನವನ್ನು ರೂಪಿಸಿಕೊಳ್ಳಬೇಕು. ಬದುಕು ಎನ್ನುವುದು ತುಂಬಾ ಮಹತ್ವವಾದದ್ದು. ಆ ಬದುಕನ್ನು ನೀವು ಹೇಗೆ ರೂಪಿಸಿಕೊಳ್ಳುತ್ತೀರಾ ಎನ್ನುವುದು ಕೂಡ ತುಂಬಾ ಮಹತ್ವವಾದದ್ದು. ಬದುಕು ಸರಳವಾಗಿಯೇ ಇರಲಿ, ಆಲೋಚನೆಗಳು ಉನ್ನತವಾಗಿ ಇರಲಿ, ಕಷ್ಟ ಕ್ಷಣಿಕವಾಗಿ ಇರಲಿ, ನಂಬಿಕೆ ಎನ್ನುವುದು ಶಾಶ್ವತವಾಗಿ ಇರಲಿ. ಆ ನಂಬಿಕೆ ನಿಮ್ಮ ಆತ್ಮವಿಶ್ವಾಸದ ಮೇಲೆ ಇರಲಿ. ಖಂಡಿತವಾಗಿಯೂ ಕೂಡ ಬದುಕನ್ನು ಒಳ್ಳೆಯ ರೀತಿಯಲ್ಲಿ ಜೀವಿಸುವುದನ್ನು ಕಲಿತುಕೊಳ್ಳಿ. ಕಾಲ ಎನ್ನುವುದು ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಟ್ಟೇ ಕೊಡುತ್ತದೆ. ಕಾಲ ಎಲ್ಲರನ್ನೂ ಕೂಡ ಪರೀಕ್ಷೆಗೆ ಒಳಪಡಿಸುತ್ತದೆ. ನೋವು ನಿನ್ನನ್ನು ಬಲಪಡಿಸುತ್ತದೆ. ನಂಬಿಕೆ ಉಳಿದಿದ್ದರೆ ಗೆಲುವು ಎನ್ನುವುದು ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ. ಆ ಗೆಲುವು ಎನ್ನುವುದು ನೀವು ಪಡೆದುಕೊಳ್ಳಬೇಕು ಅನ್ನುವುದೇ ಆದರೆ ನಿರಂತರವಾಗಿ ಶ್ರಮ ಪಡುವಂತಹ ಗುಣವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಯಾರ ಮಾತಿಗೂ ಕೂಡ ಮಹತ್ವವನ್ನು ಕೊಡುವುದಕ್ಕೆ ಹೋಗಬೇಡಿ. ನಿಮ್ಮ ಆತ್ಮಸಾಕ್ಷಿಗೆ ಎಂದಿಗೂ ಕೂಡ ದ್ರೋಹವನ್ನು ಬಗೆಯುವುದಕ್ಕೆ ಹೋಗಲೇಬೇಡಿ. ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು ಎಲ್ಲವನ್ನ ಗಮನಿಸುತ್ತಾ ಇದ್ದಾನೆ. ಯಾರು ಏನನ್ನ ಮಾಡುತ್ತಿದ್ದಾರೆ, ಯಾರು ಏನನ್ನ ಮಾಡುತ್ತಿಲ್ಲ ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಹಾಗಾಗಿ ಕೇವಲ ನೀವು ನಡೆಯುವಂತಹ ಹೆಜ್ಜೆಯು ನಿಮ್ಮ ಬೆಳವಣಿಗೆಯ ಕಡೆಗೆ ಇರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕೂಡ ದ್ರೋಹದ ಕಡೆಗೆ ಆಗಲಿ, ವಂಚನೆಯ ಕಡೆಗೆ ಆಗಲಿ, ಅಧರ್ಮದ ಕಡೆಗೆ ಆಗಲಿ ಎಂದಿಗೂ ಕೂಡ ಇರಲೇಬಾರದು. ಎಲ್ಲವೂ ಕೂಡ ಇಲ್ಲದೆ ಇದ್ದರೂ ಕೂಡ ಆತ್ಮಸಂತೋಷ ಎನ್ನುವುದು ಮನುಜನಲ್ಲಿ ಇದ್ದಾಗ ಲೋಕ ಒಪ್ಪದಿದ್ದರೂ ಕೂಡ ನೀನು ನಿನ್ನನ್ನು ಒಪ್ಪಿಕೋ. ಜೀವನದಲ್ಲಿ ಮೊದಲು ನಿನ್ನನ್ನು ನೀನು ಪ್ರೀತಿ ಮಾಡುವುದನ್ನು ಕಲಿಯಬೇಕು. ಆಗ ಇತರರು ಕೂಡ ನಿಮ್ಮನ್ನು ಪ್ರೀತಿಸುವುದಕ್ಕೆ ಸಾಧ್ಯವಾದೀತು. ಎಂದಿಗೂ ಕೂಡ ಬೇರೆಯವರ ಮೇಲೆ ಅವಲಂಬಿತವಾಗಿ ಜೀವನವನ್ನು ನಡೆಸುವುದಕ್ಕೆ ಹೋಗಲೇಬೇಡ. ಏಕೆಂದರೆ ಈ ಜೀವನ ಎನ್ನುವುದು ಅತ್ಯಮೂಲ್ಯವಾದದ್ದು. ಈ ಜೀವನವನ್ನು ಸರಿಯಾದ ರೀತಿಯಲ್ಲಿ ಜೀವಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಮಾತುಗಳು ಕಡಿಮೆ ಆಗಿ ಇದ್ದಾಗ ಗೌರವ ಎನ್ನುವುದು ಹೆಚ್ಚಾಗುತ್ತದೆ. ಹಾಗಾಗಿ ಎಲ್ಲಿ ಹೇಗೆ ಯಾವ ರೀತಿಯಾಗಿ ಮಾತನಾಡಬೇಕೋ ಅದೇ ರೀತಿಯಾಗಿರುವಂತಹ ಮಾತುಗಳನ್ನು ಮನುಜನಾದವನು ಆಡಬೇಕು. ಏಕೆಂದರೆ ಆ ಮಾತಿಗೆ ಆ ಒಂದು ಶಕ್ತಿ ಎನ್ನುವುದು ಇದೆ. ಮಾತು ಎನ್ನುವುದು ಒಂದು ಮನೆಯನ್ನ ಬೆಳಗಿಸಬಹುದು, ಒಂದು ಸಂಸಾರವನ್ನ ಬೆಳಗಿಸಬಹುದು, ಒಂದು ಸಮಾಜವನ್ನೇ ಕಟ್ಟಬಹುದು. ಅದೇ ಒಂದು ಮಾತು ಸರಿಯಾಗಿ ಇಲ್ಲದಿದ್ದಾಗ ಒಂದು ಸಮಾಜವನ್ನು ಒಡೆದು ಹಾಕಬಹುದು, ಒಂದು ಕುಟುಂಬವನ್ನು ಒಡೆದು ಹಾಕಬಹುದು. ಅಷ್ಟೇ ಏಕೆ ಸಂಬಂಧಗಳಲ್ಲಿ ಬಿರುಕನ್ನ ಉಂಟು ಮಾಡಬಹುದು. ಹಾಗಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಎನ್ನುವಂತಹ ಮಾತುಗಳನ್ನು ನಮ್ಮ ಪೂರ್ವಜರು ಹೇಳುತ್ತಿದ್ದರು. ಹಾಗಾಗಿ ಮಾತುಗಳನ್ನು ಯಾರು ಯಾವಾಗ ಹೇಗೆ ಆಡಬೇಕು ಎನ್ನುವುದನ್ನು ಕಲಿತಿರುತ್ತಾರೆಯೋ ಅವರು ಮಾತ್ರ ಈ ಒಂದು ಸಮಾಜದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಮೌಲ್ಯ ಮಾತ್ರ ಹೆಚ್ಚಾಗಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ವರ್ತನೆಯಿಂದ ನಿಮ್ಮ ಮೌಲ್ಯ ಎನ್ನುವುದು ಕೆಳಮಟ್ಟಕ್ಕೆ ಇಳಿಯಬಾರದು. ನಿಮ್ಮ ಮೌಲ್ಯ ಎನ್ನುವುದು ಗಟ್ಟಿ ಆಗಬೇಕು ಅನ್ನುವುದೇ ಆದರೆ ನಿಮ್ಮ ವರ್ತನೆಯೂ ಕೂಡ ಅದೇ ರೀತಿಯಾಗಿರುವಂತಹ ಪ್ರಮಾಣದಲ್ಲಿ ಇರಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಸಣ್ಣತನವನ್ನು ತೋರಿಸುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಗುಣ ಎನ್ನುವುದು ಯಾವಾಗಲೂ ಕೂಡ ದೊಡ್ಡದ್ದಾಗಿಯೇ ಇರಬೇಕು. ನಿಮ್ಮಿಂದ ಇತರರಿಗೆ ಮಾರ್ಗದರ್ಶನ ಸಿಗುವಂತಹ ಜೀವನ ಶೈಲಿಯನ್ನು ಮನುಜನಾದವನು ನಡೆಸಬೇಕೇ ವಿನಃ ಇನ್ನೊಬ್ಬರ ಜೀವನವನ್ನು ಒಡೆಯುವಂತಹ, ಇನ್ನೊಬ್ಬರ ಬದುಕಿಗೆ ದುಃಖವನ್ನು ತಂದು ಒಡ್ಡುವಂತಹ ಕೆಲಸವನ್ನು ಮಾಡಬಾರದು. ಕಷ್ಟದ ದಾರಿ ಕಠಿಣವಾಗಿಯೇ ಇರುತ್ತದೆ. ಪ್ರತಿಯೊಬ್ಬರಿಗೂ ಕೂಡ ದೇವರು ಏನನ್ನಾದರೂ ಕೊಡುವ ಮೊದಲು ಕಷ್ಟಗಳನ್ನು ಕೊಡುತ್ತಾನೆ. ಒಂದು ರೀತಿಯಲ್ಲಿ ತರಗತಿಯಲ್ಲಿ ಶಿಕ್ಷಕ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆಯೋ ಅಥವಾ ಇಲ್ಲವೋ ಎನ್ನುವುದಾಗಿ ಪರೀಕ್ಷೆಗೆ ಒಳಪಡಿಸಿ ತಿಳಿದುಕೊಳ್ಳುತ್ತಾನೆಯೋ ಅದೇ ರೀತಿಯಾಗಿ ದೇವರು ಕೂಡ ನಿಮ್ಮ ಜೀವನದಲ್ಲಿ ಇಲ್ಲ ಸಲ್ಲದ ಅಥವಾ ಕಷ್ಟಗಳನ್ನು ಒಡ್ಡುವ ಮುಖಾಂತರ ನೀವು ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳುತ್ತೀರಾ ಎನ್ನುವುದನ್ನು ಪರೀಕ್ಷೆಗೆ ಒಳಪಡಿಸುತ್ತಾನೆ. ಅದರಲ್ಲಿ ನೀವು ಜಯಶಾಲಿ ಆದಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಕಷ್ಟದ ದಾರಿ ಕಠಿಣವಾಗಿಯೇ ಇರುತ್ತದೆ. ಆ ಕಷ್ಟಗಳನ್ನು ನೀವು ಹೇಗೆ ಗಟ್ಟಿಯಾಗಿ ಮೆಟ್ಟಿ ನಡೆಯುತ್ತೀರಿಯೋ ಆಗ ಮಾತ್ರ ನಿಮ್ಮ ಜೀವನ ಎನ್ನುವುದು ಮೌಲ್ಯವನ್ನು ಪಡೆದುಕೊಳ್ಳುವುದು, ನಿಮ್ಮ ಜೀವನ ಎನ್ನುವುದು ಉತ್ತುಂಗದ ಸ್ಥಾನಕ್ಕೆ ಏರುವುದಕ್ಕೆ ಸಾಧ್ಯವಾಗುವುದು. ಗಮ್ಯ ಅಮೂಲ್ಯ ಇಲ್ಲದೆ ನಡೆದರೆ ಗೆಲುವು ಎನ್ನುವುದು ನಿಶ್ಚಿತ.
ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮಾತಿಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಇಂದು ನೀನು ಏನೇ ಬೆಳೆದರೂ ಕೂಡ ನಿನ್ನ ಸ್ವಂತ ಪರಿಶ್ರಮದ ಮೇಲೆ ಬೆಳೆಯಬೇಕು. ಬೇರೆಯವರ ಮಾತಿನ ಮೇಲೆ ಅಲ್ಲ, ಬೇರೆಯವರು ಏನು ಹೇಳುತ್ತಿದ್ದಾರೆ ಎಂದು ಕೇಳಿಸಿಕೊಳ್ಳುವುದಕ್ಕೆ ಅಲ್ಲ. ನಿನ್ನ ಸ್ವಂತ ರೀತಿಯ ಪ್ರಯತ್ನ ಎನ್ನುವುದು ನಿರಂತರವಾಗಿ ಇದ್ದಾಗ ನೋಡುವಂತಹ ದೇವರು ನಿನ್ನ ಪ್ರಯತ್ನಕ್ಕೆ ಒಂದಲ್ಲ ಒಂದು ದಿನ ಕಣ್ಣನ್ನು ತೆರೆಯುತ್ತಾನೆ. ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ದುಃಖಕ್ಕೂ ಕೂಡ ಅಂತ್ಯ ಎನ್ನುವುದು ಇದ್ದೇ ಇದೆ. ಯಾವುದೇ ಕಾರಣಕ್ಕೂ ಕೂಡ ದುಃಖ ಬಂದಿದೆ ಎಂದು ನೀವು ಇಲ್ಲ ಸಲ್ಲದ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದಕ್ಕೆ ಹೋಗಲೇಬೇಡಿ. ಈ ದಿನ, ಈ ಸಮಯ, ಈ ಘಳಿಗೆಯನ್ನು ಸರಿಯಾದ ರೀತಿಯಲ್ಲಿ ಯಾವ ವ್ಯಕ್ತಿಯು ನಿರ್ವಹಿಸಿಕೊಳ್ಳುತ್ತಾನೆಯೋ, ಅದನ್ನು ಬಳಸಿಕೊಳ್ಳುತ್ತಾನೆಯೋ ಅವನು ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಇಂದಿನ ದಿನಗಳಲ್ಲಿ ಇರುವಂತಹ ದುಃಖ, ಇಂದಿನ ದಿನಗಳಲ್ಲಿ ಇರುವಂತಹ ಸಮಸ್ಯೆ, ಇಂದಿನ ದಿನಗಳಲ್ಲಿ ಬಂದಿರುವಂತಹ ಸಂಕಟಗಳು ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಇದೇ ರೀತಿಯಾಗಿರುವಂತಹ ದುಃಖ, ಸಂಕಟ, ನೋವುಗಳು ಇರುತ್ತದೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಸಮಯ ಎನ್ನುವುದು ಬದಲಾವಣೆ ಆಗುತ್ತಾ ಸಾಗುತ್ತದೆ. ಸಮಯ ಎನ್ನುವುದು ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಒಮ್ಮೊಮ್ಮೆ ನಮ್ಮ ಜೀವನ ಎನ್ನುವುದು ಉತ್ತುಂಗಕ್ಕೆ ಏರಬಹುದು, ಇನ್ನೊಮ್ಮೆ ನಮ್ಮ ಜೀವನ ಎನ್ನುವುದು ಪಾತಾಳಕ್ಕೂ ಕೂಡ ಬೀಳಬಹುದು. ಎರಡೂ ಪರಿಸ್ಥಿತಿಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವುದನ್ನು ಕಲಿತುಕೊಂಡಿರುವವನು ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಏಕೆಂದರೆ ಆತನ ಕೆಟ್ಟದ ಪರಿಸ್ಥಿತಿಯಲ್ಲಿಯೂ ಕೂಡ ಆತ ಹತಾಶೆಗೆ ಒಳಗಾಗುವುದಿಲ್ಲ, ಕುಗ್ಗುವುದಕ್ಕೂ ಕೂಡ ಹೋಗುವುದಿಲ್ಲ. ಆತನ ತೀರಾ ಬೆಳವಣಿಗೆ ಹೊಂದಿರುವಂತಹ ಮಟ್ಟದಲ್ಲಿಯೂ ಕೂಡ ಅವನು ಗೆಲುವನ್ನು ಅತಿಯಾಗಿ ತಲೆಗೆ ಹಚ್ಚಿಕೊಳ್ಳುವುದಿಲ್ಲ. ಹಾಗಾಗಿ ಎರಡೂ ಪರಿಸ್ಥಿತಿಗಳನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಇಂದಿನ ದುಃಖ ನಾಳೆಯ ಪಾಠವಾಗಿರುತ್ತದೆ. ಇಂದಿನ ದುಃಖಗಳಲ್ಲಿ ನೀನು ಏನನ್ನ ಕಲಿತೆ, ಯಾರು ಏನನ್ನ ಕಲಿಸಿದರು ಎನ್ನುವುದನ್ನು ಯೋಚನೆ ಮಾಡಬೇಕು. ನಾಳೆಯ ಪಾಠ ನಿನ್ನ ಶಕ್ತಿ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಪ್ರತಿಯೊಂದು ದುಃಖಕ್ಕೂ ಕೂಡ ಒಂದಲ್ಲ ಒಂದು ರೀತಿಯ ಪಾಠವನ್ನು ನಿಮ್ಮ ಜೀವನದಲ್ಲಿ ಕಲಿಸುವ ಸಲುವಾಗಿಯೇ ಬರುತ್ತದೆ. ಪ್ರತಿಯೊಂದು ಸಂಬಂಧವೂ ಕೂಡ ಒಂದಲ್ಲ ಒಂದು ರೀತಿಯ ಸಂದೇಶವನ್ನು ನಿಮ್ಮ ಜೀವನದಲ್ಲಿ ತಿಳಿಸುವ ಸಲುವಾಗಿಯೇ ಬರುತ್ತಾರೆ. ಹಾಗಾಗಿ ಯಾರ ಬಗ್ಗೆಯೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಖಂಡಿತವಾಗಿಯೂ ಕೂಡ ಅವನು ನಿಮ್ಮ ಎಲ್ಲ ನೋವುಗಳಿಗೆ, ನಿಮ್ಮ ಎಲ್ಲ ಸಂಕಟಗಳಿಗೆ ಖಂಡಿತವಾಗಿಯೂ ಒಳ್ಳೆಯದನ್ನು ಕರುಣಿಸುತ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಇದ್ದಾಗ ಏಕೆ ನೀವು ಚಿಂತನೆಗಳನ್ನು ಮಾಡಬೇಕು? ಆತ ಇದ್ದಾನೆ. ಆತ ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ. ಯಾವಾಗ ನೀವು ಸದಾ ಕಾಲ ಒಳ್ಳೆಯ ದಾರಿಯಲ್ಲಿ ಮುಂದುವರೆದಾಗ, ಸದಾ ಕಾಲ ಒಳ್ಳೆಯ ಆಲೋಚನೆಗಳನ್ನು ಮಾಡಿದಾಗ, ಸದಾ ಕಾಲ ಇನ್ನೊಬ್ಬರಿಗೆ ಆದರೆ ಒಳ್ಳೆಯದನ್ನು ಬಗೆದಾಗ, ಆಗ ಮಾತ್ರ ನೀವು ಧರ್ಮಯುತವಾಗಿರುವಂತಹ ದಾರಿಯಲ್ಲಿ ಮುಂದುವರೆದಾಗ ದೇವರು ನಿಮ್ಮ ಬೆನ್ನ ಹಿಂದೆ ಸದಾ ಕಾಲ ಇದ್ದೇ ಇರುತ್ತಾನೆ. ಯಾರೇ ನಿಮಗೆ ಕೈಬಿಟ್ಟರೂ ಕೂಡ ದೇವರಾದವನು ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಕೂಡ ನಿಮ್ಮ ಕೈಯನ್ನು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಎಲ್ಲ ಕಷ್ಟ ಕಾಲದಲ್ಲಿಯೂ ಕೂಡ ಆತ ಹಿಂದೆ ಇದ್ದೇ ಇರುತ್ತಾನೆ. ನಿನ್ನ ಹಾದಿ ನಿನ್ನದೇ, ನಿನ್ನ ವೇಗ ನಿನ್ನದೇ. ಲೋಕ ಹೇಳುವುದನ್ನು ಕೇಳು, ಆದರೆ ನಿನ್ನನ್ನು ನೀನು ಕೇಳು. ಎಂದಿಗೂ ಕೂಡ ಲೋಕ ಎನ್ನುವುದು ಒಳ್ಳೆಯದನ್ನು ಕೂಡ ಹೇಳುತ್ತದೆ, ಕೆಟ್ಟದ್ದನ್ನು ಕೂಡ ಹೇಳುತ್ತದೆ. ಒಳ್ಳೆಯದನ್ನು ಮಾತ್ರ ನೀನು ಸ್ವೀಕರಿಸಬೇಕು. ಕೆಟ್ಟದ್ದನ್ನು ಯಾವುದೇ ಕಾರಣಕ್ಕೂ ಕೂಡ ಸ್ವೀಕರಿಸುವುದಕ್ಕೆ ಹೋಗಲೇಬೇಡ. ಭಯ ತಡೆಯುತ್ತದೆ, ಧೈರ್ಯ ಮುಂದೆ ನಡೆಸುತ್ತದೆ. ನಂಬಿಕೆ ಜೊತೆಯಲ್ಲಿ ಇದ್ದರೆ ಅಸಾಧ್ಯವೂ ಕೂಡ ಸಾಧ್ಯವಾಗುತ್ತದೆ. ಬಲವಾದ ನಂಬಿಕೆ ಎನ್ನುವುದು ನಿಮ್ಮ ಆತ್ಮವಿಶ್ವಾಸದ ಮೇಲೆ ಇರಬೇಕು. ನೀವು ಮಾಡುತ್ತಿರುವಂತಹ ಕೆಲಸದ ಮೇಲೆ ಇರಬೇಕು. ಖಂಡಿತವಾಗಿಯೂ ಕೂಡ ಯಾವ ಕೆಲಸವಾದರೂ ಕೂಡ ಅದರಲ್ಲಿ ಜಯವನ್ನು ಸಾಧಿಸುತ್ತೀರಾ. ಬೀಳುವೆನೆಂದು ಭಯ ಪಡುವುದಕ್ಕೆ ಹೋಗಲೇಬೇಡ. ಏಳುವುದನ್ನು ಕಲಿತುಕೋ. ಕತ್ತಲಲ್ಲಿ ಹೆದರುವುದಕ್ಕೆ ಹೋಗಬೇಡ. ಬೆಳಕು ನೀನೇ ಆಗು. ಖಂಡಿತವಾಗಿಯೂ ಕೂಡ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆಗಿರುವಂತಹ ಒಂದು ಶಕ್ತಿ ಎನ್ನುವುದು ಇರುತ್ತದೆ. ನಿನ್ನ ಶಕ್ತಿಯನ್ನು ನೀನು ತೋರ್ಪಡಿಸಿಕೋ. ಅದು ಒಳ್ಳೆಯ ದಾರಿಯಲ್ಲಿ ಇರಲಿ. ಸಮಯ ಕಠಿಣವಾದಾಗ ಗುಣ ಪರೀಕ್ಷೆ ಆಗುತ್ತದೆ. ಗುಣ ಉಳಿದಿದ್ದರೆ ಎಲ್ಲವೂ ಕೂಡ ಮರಳಿ ಬರುತ್ತದೆ.
ಕಳೆದುಕೊಂಡಿರುವುದರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ನಿನ್ನ ಗುಣವನ್ನು ಕಾಪಾಡಿಕೋ. ಖಂಡಿತವಾಗಿಯೂ ಕೂಡ ನೀನು ಕಳೆದುಕೊಂಡಿರುವುದನ್ನು ಮರಳಿ ಬರುವ ಹಾಗೆ ಶ್ರೀಕೃಷ್ಣ ಪರಮಾತ್ಮನು ಮಾಡುತ್ತಾನೆ. ನೋವು ಮೌನವಾಗಿ ಇರಬಹುದು, ಆದರೆ ಶಕ್ತಿ ಜೋರಾಗಿಯೇ ಇರುತ್ತದೆ. ಕಣ್ಣೀರು ಕಾಣದೇ ಇದ್ದರೂ ಕೂಡ ಹೋರಾಟ ಎನ್ನುವುದು ನಡೆಯುತ್ತಲೇ ಇರುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ನೊಂದಿಕೊಳ್ಳುವುದಕ್ಕೆ ಹೋಗಲೇಬಾರದು. ನಿಮ್ಮೊಳಗಿನ ಶಕ್ತಿ ಎನ್ನುವುದು ಯಾವಾಗ ಹೊರಗೆ ಬರುತ್ತದೆಯೋ ಆಗ ಮಾತ್ರ ಜನತೆಗೆ ನೀವು ಎಂಥವರು ಎನ್ನುವುದು ಗೋಚರವಾಗುವುದು. ಚಿಕ್ಕ ಪ್ರಯತ್ನಗಳು ಕೂಡ ದೊಡ್ಡ ಒಂದು ಬದಲಾವಣೆಯನ್ನು ಕಾಣಲು ಸಾಧ್ಯವಾಗುತ್ತದೆ. ಜೀವನದಲ್ಲಿ ಎಂದಿಗೂ ಕೂಡ ನಿಲ್ಲದೆ ಮಾಡಿರುವಂತಹ ಅದ್ಭುತವಾಗಿರುವಂತಹ ಪ್ರಯತ್ನಗಳು ನಿಮ್ಮ ಜೀವನಕ್ಕೆ ಅದ್ಭುತವಾಗಿರುವಂತಹ ಸಂದೇಶವನ್ನು ರವಾನಿಸುತ್ತದೆ. ಜೀವನದಲ್ಲಿ ಯಾರೂ ಕೂಡ ಇಲ್ಲಿ ಶಾಶ್ವತವಾಗಿ ಇರುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಬರುವಂತಹ ಪ್ರತಿಯೊಂದು ಗಳಿಗೆಯನ್ನು ಕೂಡ ಸಮಾನ ಬಂದು ಮನಸ್ಥಿತಿಯಿಂದ ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ಬದುಕಿನಲ್ಲಿ ಕಲಿಯಬೇಕು. ಬದುಕು ಎನ್ನುವುದು ಪ್ರಶ್ನೆ ಕೇಳುತ್ತದೆ, ನೀನು ಉತ್ತರವನ್ನು ಹುಡುಕಬೇಕು. ಪರಿಸ್ಥಿತಿ ತಡೆಯುತ್ತದೆ, ನೀನು ಮುಂದೆ ನಡೆಯುವುದನ್ನು ಕಲಿಯಬೇಕು. ಜೀವನದಲ್ಲಿ ಇದೇ ರೀತಿಯಾಗಿರುವಂತಹ ಪರಿಸ್ಥಿತಿಯೂ ಕೂಡ ಮುಂದೆ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ. ಜೀವನ ಎನ್ನುವುದು ಯಾವಾಗ ಹೇಗೆ ಬದಲಾಗುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಊಹೆ ಮಾಡುವುದಕ್ಕೆ ಅಸಾಧ್ಯವಾದದ್ದು. ನೋಡಿ, ಬದುಕು ಪರೀಕ್ಷೆ ಇಡುತ್ತದೆ. ನೀನು ಧೈರ್ಯವನ್ನು ತೋರಿಸಬೇಕು. ಆ ಪರೀಕ್ಷೆಯನ್ನು ನೀನು ಮೆಟ್ಟಿ ನಿಲ್ಲುವುದನ್ನು ಕಲಿತುಕೊಳ್ಳಬೇಕು. ಸೋಲು ಪಾಠವನ್ನು ಕಲಿಸುತ್ತದೆ. ಸೋಲಾಯಿತು ಎಂದು ಎಂದಿಗೂ ಕೂಡ ಹತಾಶೆಗೆ ಒಳಗಾಗಬಾರದು. ಗೆಲುವು ಎನ್ನುವುದು ಒಂದಲ್ಲ ಒಂದು ದಿನ ನಿನ್ನ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನಕ್ಕೆ ಗೆಲುವು ಎನ್ನುವುದು ಸಿಕ್ಕೇ ಸಿಗುತ್ತದೆ. ಖಂಡಿತವಾಗಿಯೂ ಕೂಡ ನಿಜವಾಗಿಯೂ ಯಾರು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನಗಳನ್ನು ಪಡುತ್ತಾರೆಯೋ ಅಂಥವರಿಗೆ ದೇವರು ಖಂಡಿತವಾಗಿಯೂ ರಕ್ಷಣೆಯನ್ನು ಮಾಡೇ ಮಾಡುತ್ತಾನೆ. ಕನಸು ಯಾವಾಗಲೂ ಕೂಡ ದೊಡ್ಡದಾಗಿಯೇ ಇರಬೇಕಂತೆ. ಪ್ರಯತ್ನ ಎನ್ನುವುದು ಸತ್ಯವಾಗಿ ಇರಬೇಕಂತೆ. ಸಮಯ ಕಠಿಣವಾಗಿ ಇರಬಹುದು, ಗುರಿ ಸ್ಪಷ್ಟವಾಗಿ ಇದ್ದಾಗ ಖಂಡಿತವಾಗಿಯೂ ಕೂಡ ಎಂತಹ ಅಡಚಣೆಗಳು ಬಂದರೂ ಕೂಡ ನೀವು ಅಂದುಕೊಂಡಂತಹ ನಿಮ್ಮ ದಾರಿಯಲ್ಲಿ ನೀವು ಮುಂದುವರಿಯುವುದಕ್ಕೆ ಸಾಧ್ಯವಾಗುವುದು. ಇಂದು ಕಷ್ಟವಾದರೂ ಕೂಡ ನಾಳೆ ಬೆಳಕು ಖಚಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ. ಹೋರಾಟ ಎಂದಿಗೂ ಕೂಡ ನಿಲ್ಲಬಾರದು. ಜೀವನ ಎನ್ನುವುದು ಗೆಲ್ಲುವುದಕ್ಕೆ ಇದೆ, ಸೋಲುವುದಕ್ಕೆ ಇಲ್ಲ ಎನ್ನುವಂತಹ ಸತ್ಯವನ್ನು ಅರಿತು ಜೀವನದಲ್ಲಿ ಮುಂದುವರಿಯಬೇಕು. ನಂಬಿಕೆ ನಿನ್ನ ಶಕ್ತಿ, ಶ್ರಮ ನಿನ್ನ ಆಯುಧ ಇದ್ದಂತೆ, ಧೈರ್ಯ ನಿನ್ನ ಗೆಲುವು ಇದ್ದಂತೆ, ಯಶಸ್ಸು ನಿನ್ನ ಬಾಳಿನ ಸಂಗಾತಿ ಇದ್ದಂತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ನಿರಂತರವಾಗಿರುವಂತಹ ಶ್ರಮವನ್ನು ಹಾಕು, ಧೈರ್ಯವನ್ನು ಕಳೆದುಕೊಳ್ಳಬೇಡ. ಯಶಸ್ಸು ಎನ್ನುವುದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವಾಗಲೂ ಕೂಡ ನಿರಂತರವಾಗಿ ಪ್ರಯತ್ನ ಮಾಡುವುದನ್ನು ಕಲಿತುಕೋ. ಬಿದ್ದರೆ ಏನೂ ಕೂಡ ಭಯ ಪಡುವುದಕ್ಕೆ ಹೋಗಲೇಬೇಡ. ಮತ್ತೆ ಎದ್ದು ನಿಂತು ಮತ್ತೆ ಸಾಧನೆಯನ್ನು ಮಾಡುತ್ತೇನೆ ಎನ್ನುವಂತಹ ಪ್ರಯತ್ನವನ್ನು ಪಡು. ನಿನ್ನ ಜೊತೆಗೆ ಗೆಲುವು ಎನ್ನುವುದು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಆತನ ಕಣ್ಣು ತೆರೆದಾಗ ಮಾತ್ರ ನಿನ್ನ ಎಲ್ಲ ನೋವುಗಳಿಗೆ, ನಿನ್ನ ಎಲ್ಲ ಸಮಸ್ಯೆಗಳಿಗೆ, ನಿನ್ನ ಎಲ್ಲ ಸಂಕಟಗಳಿಗೆ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಮೌನದಲ್ಲಿಯೂ ಕೂಡ ಶಕ್ತಿ ಇದೆ ಎನ್ನುವುದನ್ನು ಅರಿತುಕೋ. ಸಹನೆಯಲ್ಲಿ ನಿಜವಾಗಿಯೂ ಕೂಡ ವಿಜಯ ಇದೆ ಎನ್ನುವುದನ್ನು ತಿಳಿದುಕೋ. ನಂಬಿಕೆಯ ಪದದಲ್ಲಿ ಯಶಸ್ಸು ಎನ್ನುವುದು ಇದೆ ಎನ್ನುವುದನ್ನು ಖಚಿತಪಡಿಸಿಕೋ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನೇ ನಿನ್ನ ಬೆನ್ನ ಹಿಂದೆ ಇರುವಾಗ ಪರರ ಬಗ್ಗೆ, ಪರರ ಮಾತಿನ ಬಗ್ಗೆ ಏತಕ್ಕಾಗಿ ಯೋಚನೆಗಳನ್ನು ಮಾಡುತ್ತೀಯಾ? ಕಾಲ ಎಲ್ಲವನ್ನೂ ಕೂಡ ಬದಲಿಸುತ್ತದೆ. ಶ್ರಮ ಅದಕ್ಕೆ ದಾರಿಯನ್ನು ತೋರಿಸುತ್ತದೆ. ಹಾಗಾಗಿ ಕಾಲಕ್ಕೆ ತಕ್ಕಂತೆ ಸರಿಯಾದ ರೀತಿಯಲ್ಲಿ ಶ್ರಮವನ್ನು ವಹಿಸಿದಾಗ ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತಹ ಗುರಿಯನ್ನು ಸಾಧಿಸಿ ತೋರಿಸಬಹುದು. ನಿನ್ನ ನಿಷ್ಠೆ ಎನ್ನುವುದು ಪ್ರಾಮಾಣಿಕವಾಗಿ ಇದ್ದಾಗ ನಿನ್ನ ಭವಿಷ್ಯವನ್ನು ನೀನು ಹೇಗೆ ಬೇಕಾದರೂ ಕೂಡ ಬರೆದುಕೊಳ್ಳಬಹುದು. ಖಂಡಿತವಾಗಿಯೂ ಕೂಡ ನಿಷ್ಠೆ, ಪ್ರಾಮಾಣಿಕತೆಯನ್ನು ಮೈಗೂಡಿಸಿಕೊಳ್ಳುವುದನ್ನು ಮನುಜನಾದವನು ಕಲಿತುಕೊಳ್ಳಬೇಕು. ಸೋಲನ್ನು ಭಯ ಪಡಬೇಡ. ಪ್ರಯತ್ನ ನಿಲ್ಲಿಸುವುದಕ್ಕೂ ಕೂಡ ಹೋಗಬೇಡ. ಒಂದು ದಿನ ನಿನ್ನ ಕತೆ ಇತರರಿಗೆ ಪ್ರೇರಣೆ ಆಗಿರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ.
ಸೋಲಾಯಿತು ಎಂದು ಭಯಪಟ್ಟರೆ ನೀನು ಅಂದುಕೊಂಡಿರುವಂತಹ ಕೆಲಸವನ್ನು ಸಾಧಿಸುವುದಕ್ಕೆ ಅಸಾಧ್ಯವಾದೀತು. ಸಾಧ್ಯವಿಲ್ಲ ಎಂದಾಗಲೇ ಪ್ರಯತ್ನ ಎನ್ನುವುದು ಆರಂಭಿಸು. ಅಸಾಧ್ಯವೆನ್ನುವುದು ಧೈರ್ಯಕ್ಕೆ ಮಣಿಯುತ್ತದೆ. ಖಂಡಿತವಾಗಿಯೂ ಕೂಡ ಅಸಾಧ್ಯವನ್ನು ಕೂಡ ಮನುಜನಾದವನು ಸಾಧ್ಯವಾಗಿಸಿಕೊಳ್ಳಬಹುದು ಯಾವಾಗ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಪಟ್ಟಾಗ. ಕತ್ತಲೆ ಇದ್ದರೇನೆ ಏನು ಚಿಂತೆ, ನಿನ್ನೊಳಗೆ ಬೆಳಕು ಎನ್ನುವುದು ಇದೆ ಅಲ್ಲವೇ? ಆ ಬೆಳಕನ್ನು ತೋರುವುದನ್ನು ಕಲಿತುಕೋ. ಆ ಬೆಳಕು ನಂಬಿಕೆ ಆಗಿದ್ದರೆ ಮಾರ್ಗವೇ ತಾನಾಗಿಯೇ ನಿನಗೆ ಗೋಚರವಾಗುವುದು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡಿ. ಆತನು ನಿಮ್ಮ ನಿರಂತರವಾಗಿರುವಂತಹ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನಕ್ಕೆ ಒಂದಲ್ಲ ಒಂದು ದಿನ ದಾರಿಯನ್ನು ತೋರಿಸುತ್ತಾನೆ. ಸಮಯ ಕಡಿಮೆ ಅನಿಸಬಹುದು, ಶಕ್ತಿ ಕುಂದಿದೆ ಎಂದು ತೋರಲೂಬಹುದು. ಆದರೂ ಕೂಡ ಮುಂದುವರಿದರೆ ಯಶಸ್ಸು ಎನ್ನುವುದು ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ. ಹಾಗಾಗಿ ಅಂತಹ ಯಶಸ್ಸಿನ ಪಯಣ ಎನ್ನುವುದು ನಿಮ್ಮದಾಗಲಿ ಎಂದು ಹರಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಒಂದೇ ಒಂದು ಲೈಕನ್ನು ಮಾಡಿ. ಮತ್ತೆ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ಭೇಟಿ ಆಗುವವರೆಗೂ ಧನ್ಯವಾದ ಕರುನಾಡಿಗೆ.